ಕನ್ನಡ ನಾಡಿನ ಜೀವನದಿ. ಯಾವತ್ತೂ ಕೂಡ ನಾವು ನಮ್ಮಲ್ಲೇ ಕುಡಿಯೋಕ್ ನೀರಿಲ್ಲದೆ ಇರುವಂತ ಪರಿಸ್ಥಿತಿ ಇದ್ದಾಗ ಬೇರೆ ರಾಜ್ಯಕ್ಕೆ ನೀರನ್ನ ಹರಿಸುವಂತದನ್ನ ಒಪ್ಪೋದಿಲ್ಲ ಅಂತ ಹೋರಾಟದ ಕಿಚ್ಚನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಹೋರಾಟಗಾರರು. ಈಗ ಹೋರಾಟದ ಅಖಾಡಕ್ಕಿಳಿದಿರುವಂತದ್ದು ಕೇಸರಿ ಪಡೆ. ಮಂಡ್ಯದ ಕೆಆರ್ಎಸ್ ನಲ್ಲಿ ಬಿಜೆಪಿ ಬೃಹತ್ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಬಿವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಜಾಥಾ ನಡೀತಾ ಇದೆ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ತೀವ್ರಗೊಂಡಿದೆ. ಹೋರಾಟದ ಅಖಾಡಕ್ಕೆ ಈಗ ಬಿಜೆಪಿ ಇಳಿದಿದೆ. ಮಂಡ್ಯದ ಕೆಆರ್ಎಸ್ ನಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿದೆ. ಬಿವೈ ವಿಜಯೇಂದ್ರ ಅವರು ನೇತೃತ್ವವನ್ನ ವಹಿಸಿದ್ದಾರೆ. ಕಾವೇರಿ ನಮ್ಮದು ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗ್ತಾ ಇದ್ದಾರೆ. ಅನ್ನದಾತರ ಈ ಹೋರಾಟಕ್ಕೆ ಮಾಜಿ ಸಿಎಂ ಬಿಎಸ್ವೈ ಕೂಡ ಸಾಥ್ ನೀಡಿದ್ದಾರೆ. ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಕೂಡ ಭಾಗಿಯಾಗಿರುವಂತದ್ದು ಈ ಒಂದು ಹೋರಾಟದಲ್ಲಿ. ಬಿಜೆಪಿ ಈಗ ಬೃಹತ್ ಮಟ್ಟದ ಹೋರಾಟಕ್ಕೆ ಕರೆ ನೀಡಿ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾಯ್ತು. ಈಗ ಹೋರಾಟಕ್ಕೆ ಘಟಾನುಘಟಿ ನಾಯಕರುಗಳು ಎಂಟ್ರಿ ಕೊಟ್ಟಿರೋದು ಆಗಿದೆ. ಕೆಆರ್ಎಸ್ಗೆ ಮುತ್ತಿಗೆ ಹಾಕೋ ಪ್ರಯತ್ನ ನಡೆಯುತ್ತೆ. ಜಾಥಾ ಇಲ್ಲ ಸಂಪೂರ್ಣವಾದಂತ ನಂತರದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು, ಸಿಟಿ ರವಿ ಅವರು ಎಂಟ್ರಿ ಕೊಟ್ಟರು. ಬಿವೈವಿ ಅವರು, ಹಾಗೇನೆ ಬಿವೈ ವಿಜಯೇಂದ್ರ ಅವರ ಜೊತೆಗೆ ಅವರ ತಂದೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಮಂಡ್ಯದ ಮಾಜಿ ಸಂಸದೆ ಸುಮಲತಾ ಅವರು ಕೂಡ ಭಾಗಿಯಾಗಿರುವಂತದ್ದು ಈ ಒಂದು ಪ್ರತಿಭಟನೆಯಲ್ಲಿ. ಈಗ ರಾಜಕೀಯ ಸ್ವರೂಪಕ್ಕೂ ಕೂಡ ಮೊದಲೇ ರಾಜಕೀಯ ನಡೀತಾ ಇರುವಂತದ್ದು ಹಿಂದಿನಿಂದಲೂ ಕೂಡ ಕಾವೇರಿ ವಿಚಾರದಲ್ಲಿ. ಆದ್ರೆ ಈ ಸಲನಾದ್ರೂ ರಾಜಕೀಯ ಬಿಟ್ಟು ರಾಜ್ಯದ ಜನತೆಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾಕಂದ್ರೆ ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಬರಗಾಲದ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕದ ಅರ್ಧ ಭಾಗದ ಜಿಲ್ಲೆಗಳಲ್ಲಿ. ಅದರಲ್ಲೂ ಮಂಡ್ಯ ಮೈಸೂರು ಭಾಗದ ರೈತರೇ ಹೆಚ್ಚಾಗಿ ಇರುವಂತ, ಕಬ್ಬು ಬೆಳೆಗಾರರು ಹೆಚ್ಚಾಗಿ ಇರುವಂತ, ಅದೇ ಕಾವೇರಿ ನೀರನ್ನೇ ನಂಬಿಕೊಂಡಿರುವಂತ ಜನತೆ ಇರುವಂತದಲ್ಲಿ ಅಲ್ಲಿ ಅನ್ಯಾಯ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಮು ಯಾವಾಗ ನೀರು ಖಾಲಿ ಆಗುತ್ತೋ ಸಂಪೂರ್ಣವಾಗಿ ಅನ್ನುವಂತ ಪರಿಸ್ಥಿತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ನೀವು ಬೇರೆ ರಾಜ್ಯಕ್ಕೆ ನೀರನ್ನ ಹರಿಬಿಡಬೇಕು, ಅದರಲ್ಲೂ ಯಾವಾಗ್ಲೂ ಖ್ಯಾತೆ ತಕ್ಕೊಂಡು ಕೂತ್ಕೊಳ್ಳುವಂತ ತಮಿಳುನಾಡಿಗೆ ಏನು ವಸ್ತುಸ್ಥಿತಿ ಏನಿದೆ ಅಂತಾನೆ ಗೊತ್ತಿಲ್ಲ ತಮಿಳುನಾಡು ಸಿಎಂ ವಿಜಯ್ ಅವ್ರಿಗೆ ಅಂತ ಕಾಣಿಸುತ್ತೆ. ಅದಕ್ಕಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಅವರು ಕೂಡ ನಮಗ್ ಬೇಕು ಕೆಆರ್ಎಸ್ ನ ನೀರು, ನಮಗ್ ಬೇಕು ಕಾವೇರಿ ನೀರು ಅಂತ. ಆದ್ರೆ ಮಳೆ ಸರಿಯಾಗಿ ಆಗ್ತಾ ಇದೆ, ಕೆಆರ್ಎಸ್ ನಲ್ಲಿ ತುಂಬಿ ಹರಿತಾ ಇದೆ ನೀರು, ಡ್ಯಾಮ್ ತುಂಬಿ ಹರಿತಾ ಇದೆ ಅನ್ನುವಂತ ಪರಿಸ್ಥಿತಿ ಇದ್ದಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ಆಯ್ತು ನಮಗೆ ಸಾಕಾದಷ್ಟು ನೀರಿದೆ, ನೀವು ಬಿಟ್ಕೊಡಿ ತಮಿಳುನಾಡಿಗೆ ಒಂದ್ ಸ್ವಲ್ಪ ನೀರನ್ನ ಅಂತ ಹೇಳ್ತಾ ಇದ್ರು. ಆದ್ರೆ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂದಾಗ ಜುಟ್ಟಿಗೆ ಮಲ್ಗೆ ಹೂವ ಮುಡಿಯೋಕ್ ಹೊಟ್ಟಿರುವಂತ CWRC CWMA ನಿರ್ಧಾರ ಏನಿದೆ, ಇದಕ್ಕೆ ಈಗ ಆಕ್ರೋಶ ಮುಗಿಲೇಳ್ತಾ ಇರುವಂತದ್ದು. ಬಿಜೆಪಿ ಕೂಡ ಈಗ ಎಂಟ್ರಿ ಕೊಟ್ಟಿದೆ ಈ ಒಂದು ಹೋರಾಟಕ್ಕೆ, ಬೃಹತ್ ಮಟ್ಟದ ಹೋರಾಟಕ್ಕೆ ಕರೆ ನೀಡಿ. ಸುಮಲತಾ ಅವರು ಕೂಡ ಭಾಗಿಯಾಗಿದ್ದಾರೆ ಈ ಒಂದು ಹೋರಾಟದಲ್ಲಿ. ಘಟಾನುಘಟಿ ನಾಯಕರ ನೇತೃತ್ವದಲ್ಲಿ ನಡೀತಾ ಇರುವಂತ ಒಂದು ಹೋರಾಟ. ಬಿಎಸ್ವೈ ಕೂಡ ಸಾಥ್ ನೀಡಿದ್ದಾರೆ. ಮಾಜಿ ಮಂಡ್ಯ ಸಂಸದೆ ಸುಮಲತಾ ಅವರು ಕೂಡ ಭಾಗಿಯಾಗಿರುವಂತದ್ದು. ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಈ ಒಂದು ಹೋರಾಟ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಕಾವೇರಿ ನೀರಿಗಾಗಿ ಎಲ್ಲಾ ವರ್ಗಗಳು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇನ್ನು ಚಲನಚಿತ್ರ ಮಂಡಳಿ ಕೂಡ ನಮ್ಮ ಒಂದು ಹೋರಾಟ ಎಷ್ಟೇ ಹಂತಕ್ಕೆ ಹೋದ್ರೂ ಕೂಡ ನಾವು ಕಾವೇರಿ ನಮ್ಮದು ಅನ್ನೋ ಪರವಾಗಿ ನಾವು ಹೋರಾಟ ಮಾಡ್ತೀವಿ, ಕರ್ನಾಟಕ ಜನತೆಯ ಪರವಾಗಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಎಲ್ಲಾ ಕಡೆ ಹೋರಾಟ ಭುಗಿಲೇಳ್ತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಂತೂ ನಿಲ್ತಲೇ ಇಲ್ಲ.